ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ನಾವು ಕಾರುಣ್ಮೆ ಹಬ್ಬದ ಬಗ್ಗೆ ಮತ್ತು ಹಾಗೆ ಎತ್ತುಗಳ ಬಗ್ಗೆ ತಿಳ್ಕೊಂಡು ಬರೋಣ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಈ ಕಾರುಣ್ಮೆ ಹಬ್ಬನ ಯಾಕೆ ಆಚರಿಸ್ತಾರೆ ಮತ್ತು ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕಾರುಣ್ಮೆ ಹಬ್ಬನ 2 ದಿನ ಮಾಡ್ತಾರೆ. ಸೊ ಕಾರುಣ್ಮೆ ಅಂದರೆ ಹುಣ್ಮೆ ದಿನ ಹಿಂದುಗಡೆ ದಿನನ ಒನ್ನುಗ್ಗಿ ಅಂತ ಮಾಡ್ತಾರೆ. ಸೊ ಒನ್ನುಗ್ಗಿನ ಯಾವ ರೀತಿ ಮಾಡ್ತಾರೆ ಅಂದರೆ ಕಾರುಣ್ಮೆ ಅಂದರೆ ಹುಣ್ಮೆ ಹಿಂದಿನ ದಿನ ಏನು ಮಾಡ್ತಾರೆ ಅಂದರೆ ಹಳ್ಳಿಗಳಲ್ಲೆಲ್ಲ ತಮ್ಮ ಮನೆನ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮನೆಯಲ್ಲಿರೋ ಎತ್ತುಗಳಿಗೂ ಕೂಡ ಸ್ನಾನ ಮಾಡಿಸಿ ಅದಕ್ಕೆ ಮೈಗೆಲ್ಲ ಬಣ್ಣ ಹಚ್ಬಿಟ್ಟು ಮತ್ತು ಅದ್ರ ಮೇಲೆ ಅಂದರೆ ಎತ್ತ ಮೇಲೆ ಎಲ್ಲ ಚಿತ್ರ ಬಿಡಿಸ್ತಾರೆ. ಮತ್ತು ಎತ್ತಿನ ಕೊಂಬಿಗೆಲ್ಲ ಪೇಂಟ್ ಹಚ್ತಾರೆ. ಮತ್ತು ಕಾಲಿಗೆ ಗೆಜ್ಜೆ ಹಾಕ್ಬಿಟ್ಟು ಕತ್ತಿಗೆಲ್ಲ ಗಂಟೆ ಹಾಕ್ತಾರೆ. ಸೊ ಕೊಂಬಿಗೆ ಹೊಸ ರಿಬ್ಬನ್ ತೊಗೊಂಡು ಬಂದು ರಿಬ್ಬನ್ ಕಟ್ತಾರೆ. ಒಟ್ಟಿನಲ್ಲಿ ಒಂಥರ ಎತ್ತುಗಳನ್ನು ಮದುಮಗಳ ಥರ ಚೆನ್ನಾಗಿ ಶೃಂಗಾರ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಿದ್ಮೇಲೆ ಅದಕ್ಕೆ ಹುಗ್ಗಿ ಅಂದರೆ ಜೋಳದ ಹುಗ್ಗಿ, ಸಜ್ಜೆ ಹುಗ್ಗಿ ಇಲ್ಲ ಅನ್ನದಿಂದ ಮಾಡಿದಂಥ ಒಂದು ಹುಗ್ಗಿನ ಎತ್ತುಗಳಿಗೆ ತಿನ್ನಿಸ್ತಾರೆ. ಸೊ ಈ ರೀತಿ ಹುಗ್ಗಿ ಮಾಡಿ ತಿನ್ನಿಸಿ ಪೂಜೆನ ಮುಗಿಸ್ತಾರೆ. ಸೊ ಇದಕ್ಕೆ ನಾವು ಒನ್ನುಗ್ಗಿ ಅಂತ ಕರಿತೀವಿ. ಸೊ ಇದು ಕಾರುಣ್ಮೆ ಹಿಂದಿನ ದಿನ ಮಾಡೋ ಒಂದು ಒನ್ನುಗ್ಗಿ. ನೆಕ್ಸ್ಟ್ ಕಾರುಣ್ಮೆ ದಿನ ಏನು ಮಾಡ್ತಾರೆ ಅಂದರೆ ಮಾರನೇ ದಿನ ಸಿಂಗರಿಸಿದ ಒಂದು ಎತ್ತುಗಳನ್ನು ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಅದಾದಮೇಲೆ ಅದೇ ಮೆರವಣಿಗೆ ಮುಗಿದ್ಮೇಲೆ ಕೆಲವೊಂದು ಕಡೆ ಬಿಚ್ಚನ ಅಂದರೆ ಹೊಲದಲ್ಲಿ ಹೋಗಿ ಪೂಜೆ ಮಾಡಿ ಬಿತ್ತನೆನ ಸ್ಟಾರ್ಟ್ ಮಾಡ್ತಾರೆ. ಬಿತ್ತೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕಾರುಣ್ಮೆ ಇನ್ನೊಂದೇನೆಂದರೆ ಮಳೆ ಬರೋ ಒಂದು ಸಂಕೇತ. ಅಂದರೆ ಕಾರುಣ್ಮೆ ಆದಮೇಲೆ ಮಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಮೆರವಣಿಗೆ ಮಾಡಿ ಮುಗಿಸಿದ ಮೇಲೆ ಸಾಯಂಕಾಲ ಕರಿ ಎರಿಯೋದು ಅಂತ ಹೇಳ್ತಾರೆ. ಅಂದರೆ ಎತ್ತುಗಳನ್ನು ಒಂದು ಕಡೆ ಕರ್ಕೊಂಡೋಗಿ ಅಲ್ಲಿ ಓಟನ ಶುರು ಮಾಡ್ತಾರೆ. ಅಂದರೆ ತುಂಬ ಎತ್ತುಗಳನ್ನು ಕರ್ಕೊಂಡು ಬಂದು ಓಟ ಶುರು ಮಾಡ್ತಾರೆ. ಅದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅನ್ನೋ ಥರ ಓಟ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅದರಲ್ಲಿ ಎಲ್ಲ ಎತ್ತುಗಳು ಕೂಡ ಭಾಗವಹಿಸ್ತವೆ. ಸೊ ಈ ರೀತಿ ಕಾರುಣ್ಮೆ ಹಬ್ಬನ ಆಚರಿಸ್ತಾರೆ. ಸೊ ಇದು ಪುರಾತನ ಕಾಲದಿಂದಲೂ ನಡೆಸ್ಕೊಂಡು ಬಂದಿರೋ ಒಂದು ಹಬ್ಬ ಆಗಿದೆ ಒಟ್ಟಿನಲ್ಲಿ. ಸೊ ಇದು ಎತ್ತುಗಳ ಹಬ್ಬ ಅಂತಲೇ ಹೇಳ್ಬೋದು. ಹಳ್ಳಿಗಳಲ್ಲಿ ಯಾರ ಮನೆಯಲ್ಲಿ ಎತ್ತುಗಳು ಅಥವಾ ರೈತರು ಇರ್ತಾರೋ ಅವರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಬಟ್ ಸಿಟಿಗಳೆಲ್ಲ ಈ ಕಾರುಣ್ಮೆ ಹಬ್ಬನ ಯಾರೂ ಆಚರಣೆ ಮಾಡೋದಿಲ್ಲ. ಸೊ ಇನ್ನೊಂದು ಎತ್ತುಗಳ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಗೊತ್ತು, ರೈತರ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಎತ್ತುಗಳನ್ನ ಉಳುಮೆ ಮಾಡೋದಕ್ಕೆ ಬಿತ್ತನೆ ಮಾಡೋದಕ್ಕೆ ತುಂಬಾ ಕೆಲಸಕ್ಕೆ ರೈತರು ಉಪಯೋಗ ಮಾಡ್ಕೊಳ್ತಾರೆ. ಸೊ ಒಂಥರ ರೈತರಿಗೆ 2 ಕಣ್ಣು ಥರ ಈ ಎತ್ತುಗಳು. ಸೊ ಅವ್ರು ಇದನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಎತ್ತುಗಳು ಬೆಳವಣಿಗೆ ಬಗ್ಗೆ ಹೇಳೋದಾದರೆ ಇದು 3 ವರ್ಷಕ್ಕೆ ಅಂದರೆ ಹುಟ್ಟಿದ ಒಂದು 3 ವರ್ಷಕ್ಕೆ ಇದನ್ನು ಬಿತ್ತನೆ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಬೇಗನೆ ಇದು ಬೆಳವಣಿಗೆ ಆಗಿಬಿಡುತ್ತೆ. ಸೊ ಇದರ ಆಯಸ್ಸು ಅಂದರೆ ಇದರ ಒಂದು ಬದುಕೋ ಒಂದು ಆಯಸ್ಸು ಎಷ್ಟು ಅಂದರೆ ಜಸ್ಟ್ 30ರಿಂದ 40 ವರ್ಷ ಇದು ಬದುಕುತ್ತೆ. ಸೊ 3 ವರ್ಷ ದೊಡ್ಡದಾಗಿ ಒಂದು 3 ವರ್ಷದಿಂದ ಒಂದು 10 ವರ್ಷದವರೆಗೂ ಇದನ್ನು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಆಮೇಲೆ ಇದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಮನೇಲಿ. ಸೊ ಇದನ್ನು ಇವಾಗ ಎಷ್ಟೋ ಒಂದು ಆಧುನಿಕ ಯಂತ್ರಗಳು ಬಂದಿರ್ಬೋದು, ಆ ಟ್ಯಾಕ್ಟರ್ ಆಗಿರ್ಬೋದು ಅಥವಾ ಏನೇನೋ ಎಲ್ಲ ಬಂದಿದೆ. ಬಟ್ ಆದರೂ ಇವಾಗ ಈ ಎತ್ತುಗಳಿಗೆ ಇರೋ ಒಂದು ವ್ಯಾಲ್ಯೂ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಇನ್ನೂ ಕೂಡ ಎತ್ತುಗಳು ಮಾಡೋ ಕೆಲಸನ ಯಾರೂ ಮಾಡೋಕ್ಕಾಗದೇ ಇರೋಂಥದ್ದು ಇದೆ. ಸೊ ಇವಾಗ ಎಲ್ಲರೂ ಅಂದರೆ ಯಾರೆಲ್ಲ ರೈತರಿದ್ದಾರೆ ಅವರೆಲ್ಲರ ಮನೇಲೂ ಕೂಡ